ವರ್ಕ್ ಪ್ರೆಷರ್ ಇಲ್ದಿರೋ ಕಂಪ್ನಿ ಇಲ್ಲ ಅಂತ ನಿಮಗೂ ಗೊತ್ತು. ಸೊ ಹೆಂಗಾಗುತ್ತೆ ಅಂದ್ರೆ ಇವಾಗ ಅವ್ರಿಗೆ ಆಲ್ರೆಡಿ ಒಂದು 20,000 ಒಂದು 20 ಲಕ್ಷ ಸಂಬಳ ಬರ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ಕಮಿಟ್ಮೆಂಟ್, ಅದಕ್ಕೆ ಕರೆಕ್ಟಾಗಿ ಕಮಿಟ್ಮೆಂಟ್ ಕೊಟ್ಕೊಂಡಿರ್ತಾರೆ. ಈಗ 20 ಲಕ್ಷ ಸಂಬಳ ಬಂತು ಅಂತ ನಮ್ಮ ಮನೆಯವ್ರು ಸುಮ್ಮನೆ ಇರ್ತಾರ, ಇಷ್ಟೊಂದು ಸಂಬಳ ಬರ್ತಿದೆ ಮದುವೆ ಆಗು ಅಂತ ಹಿಂಸೆ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಮದುವೆ ಆದ್ಮೇಲೆ ಗೋ ವಿತ್ ದ ಫ್ಲೋ ಅಂತ ಮಕ್ಕಳಾಗುತ್ತೆ. ಆಮೇಲೆ ಇನ್ನ ಕಾರು ಮನೆ ಇನ್ನೊಂದು ಮತ್ತೊಂದು ಅಂತ ನಾವು ಸಾಲಗಳು ಮಾಡ್ಕೊಂತೀವಿ. ಈಗ ಸಡನ್ ಆಗಿ ಎಲ್ಲ ಕರೆಕ್ಟಾಗಿ ಹೋಗ್ತಿರೋ ಅಂತ ಗಾಡಿಗೆ ಸಡನ್ ಆಗಿ ಒಂದೆರಡು ಟೈರ್ ಕಟ್ ಆಗೋದ್ರೆ ಏನಾಗುತ್ತೆ, ಅದೇ ಥರ ಏನೋ ನಾವು ಸಾಲಗಳು ಮಾಡಿ ಅದು ಇದು ಎಲ್ಲ ತೊಗೊಂಡಿರ್ತೀವಿ. ಸಡನ್ ಆಗಿ ಒಂದು ರಾತ್ರಿ ಕೆಲಸ ನಮ್ಗೆ ಹೋಗ್ಬಿಡುತ್ತೆ. ಸೊ ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೂ ಆಗಲ್ಲ. ಸರಿ ಹಂಗಂತ ಕಮ್ಮಿ ಸಂಬಳಕ್ಕೆ ಹೋಗಿ ಕೆಲಸ ಮಾಡೋಣ ಅಂದರೆ ನಮ್ಮೊಳಗಿರೋಂಥ ಏನಂತಾರೆ ಈಗೋ ಅಂತಾರಲ್ಲ, ಅದು ಒಪ್ಕೊಳ್ಳಲ್ಲ. ಸೊ ಇದೆಲ್ಲಾದ್ರೂ ಲೈಕ್ ನಡುವೆ ನಮಗೆ ಮೆಂಟಲ್ ಸ್ಟ್ರೈನ್ ಆಗೋದೇ ಅಲ್ಲಿ. ಅಷ್ಟೊಂದು ದುಡಿತಿದ್ದೆ, ನನಗೆ ಆ ಕೆಲಸ ಮೇಲು ಈ ಕೆಲಸ ನಾವು ಕೀಳು ಅಂತ ನಮ್ಮ ತಲೆಗೆ ನಾವೇ ಹತ್ತಿಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದರಿಂದ ನಾವು ಕೆಳಗೆ ಹೋಗೋಕ್ಕಾಗಲ್ಲ. ಅದೊಂದು ಅರ್ಧ ನಮಗೆ ಲೈಕ್ ಮೆಂಟಲ್ ಸ್ಟ್ರೈನು. ಇನ್ನು ವರ್ಕ್ ಪ್ರೆಷರ್ ಅಂದರೆ 100% ಇರುತ್ತೆ. ಎಷ್ಟೋ ಜನಕ್ಕೆ ಎಷ್ಟೋ ಜನಕ್ಕೆ ಹೆಂಗೆ ಅಂದರೆ ಮನೆ ಬಿಟ್ಟು ಆಚೆ ಬಂದಿರಲ್ಲ, ಅವ್ರಿಗೆ ಏನೂ ಗೊತ್ತೇ ಇರಲ್ಲ, ಹೊರಗಡೆ ಬಂದಿರ್ತಾರೆ. ಅವ್ರೇನಾಕಿ ಇನ್ನು ಒಂದಷ್ಟು ಜನ ಏನು ಮಾಡ್ತಾರೆ, ಆರಾಮಾಗಿ ಕಂಪ್ನಿಲೇ ಇರ್ತಾರೆ. 12 ಅವರ್ 14 ಅವರ್ ಕೆಲಸನ ಲೈಫ್ ಚಿಲ್ಲಾಗಿ ತಗೊಳ್ಳೋಣ ಏನಿದೆ ಅಂತ ಅಷ್ಟೇನ. ಅಯ್ಯೋ ಅವ್ನು 6 ಅವರ್ಗೆ ಮಾಡ್ಬಿಟ್ನಲ್ಲ, ಅವ್ನು 5 ಅವರ್ಗೆ ಮಾಡ್ಬಿಟ್ನಲ್ಲ, ನನಗೆ ಯಾಕೆ ಆಗ್ತಿಲ್ಲ ಅಂತ ಅವ್ನಿಗೆ ಪರ್ಸ್ನಲ್ ಆಗಿ ಅವ್ನು ಸ್ಟ್ರೈನ್ ತಗೊತಾನೆ.